ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಟಹಾಸದಲ್ಲಿ 26 ಭಾರತೀಯರು ಸಾವನ್ನಪ್ಪಿದ್ದಾರೆ. ಅವರೆಲ್ಲರ ಪಾರ್ಥಿವ ಶರೀರ ಅವರವರ ತಾಯ್ನಾಡಿಗೆ ಮರಳಿದೆ. ಅಂತಿಮ ವಿಧಿವಿಧಾನಗಳಾಗ್ತಾ ಇದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕರ್ನಾಟಕದ 2 ಮೃತದೇಹ ಕೂಡ ರಾಜ್ಯಕ್ಕೆ ಬಂದಿದೆ. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ, ಭಯೋತ್ಪಾದಕರ ಅಟ್ಟಹಾಸಕ್ಕೆ 26 ಮಂದಿ ಬಲಿ. ಪ್ರವಾಸಿಗರ ರೋಧನ ಕಂಡು ಇಡೀ ದೇಶವೇ ಮರುಕ. ಪಹಲ್ಗಾಮ್ ಅಟ್ಯಾಕ್ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಭಾರತ ಬಿಗ್ ಶಾಕ್. ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದ ಕೇಂದ್ರ ಸರ್ಕಾರ. ನಿನ್ನೆ ಸಭೆಯಲ್ಲಿ ಪ್ರಧಾನಿ ಮೋದಿ 5 ಪ್ರಮುಖ ನಿರ್ಣಯ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸಾರಿದ ಭಾರತ. ಪಾಕ್ ಜೊತೆಗಿನ ಸಿಂಧೂ ನದಿ ನೀರು ಒಪ್ಪಂದ ಅಮಾನತು. ಒಪ್ಪಂದ ಸ್ಥಗಿತದಿಂದ ಪಾಕಿಸ್ತಾನಕ್ಕೆ ಕಾದಿದೆ ದೊಡ್ಡ ಆಘಾತ. ಭಾರತ ಪಾಕಿಸ್ತಾನ ಗಡಿಯ ಅಠಾರಿ ಚೆಕ್ ಪೋಸ್ಟ್ ಬಂದ್. ಪಾಕಿಸ್ತಾನಕ್ಕೆ ಹೋಗಿರುವವರು ಮೇ 1ರ ಒಳಗಾಗಿ ಭಾರತಕ್ಕೆ ಮರಳುವಂತೆ ಸೂಚನೆ. ಭಾರತದಲ್ಲಿರೋ ಪಾಕ್ ಪ್ರಜೆಗಳಿಗೆ ಇಲ್ಲಿಂದ ತೆರಳಲು 48 ಗಂಟೆಗಳ ಗಡುವು. ಪಾಕ್ನ ರಾಯಭಾರ ಕಚೇರಿ ಅಧಿಕಾರಿಗಳಿಗೆ ಭಾರತ ಬಿಡಲು ವಾರದ ಗಡುವು. ಇಸ್ಲಾಮಾಬಾದ್ನ ಭಾರತೀಯ ಹೈಕಮಿಷನರ್ನಲ್ಲಿರುವ ಅಧಿಕಾರಿಗಳಿಗೆ ವಾಪಸ್. 3 ಸೇನೆಯ ಅಡ್ವೈಸರ್ಗಳಿಗೆ ಭಾರತಕ್ಕೆ ಮರಳೋದಕ್ಕೆ ಸೂಚನೆ. ಇವತ್ತು ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷ ಸಭೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆಯಲಿದೆ ಮೀಟಿಂಗ್. ಪಕ್ಷಾತೀತವಾಗಿ ಉಗ್ರರ ದಾಳಿಯನ್ನ ಮೆಟ್ಟಿ ನಿಲ್ಲುವ ಬಗ್ಗೆ ಚರ್ಚೆ ಸಾಧ್ಯತೆ. ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದ ಕನ್ನಡಿಗರು. ತಾಯ್ನಾಡಿಗೆ ಆಗಮಿಸಿದ 2 ಕನ್ನಡಿಗರ ಮೃತದೇಹ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಮೃತದೇಹಗಳನ್ನು ಹೊತ್ತ ವಿಶೇಷ ವಿಮಾನ. ಬೆಂಗಳೂರಿನ ಮನೆ ಬಳಿ ಭರತ್ ಭೂಷಣ್ ಅಂತಿಮ ದರ್ಶನ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರೋ ಸ್ವಗೃಹದಲ್ಲಿ ಕುಟುಂಬಸ್ಥರ ಆಕ್ರಂದನ. ಅಗಲಿದ ಪುತ್ರನ ನೆನೆದು ತಂದೆ ತಾಯಿ ಕಣ್ಣೀರಿನ ಕೋಡಿ. ಕಾಶ್ಮೀರದಿಂದ ಬಂದ ಮಂಜುನಾಥ್ ಮೃತದೇಹ ಶಿವಮೊಗ್ಗಕ್ಕೆ ರವಾನೆ. ಆಂಬ್ಯುಲೆನ್ಸ್ ಮೂಲಕ ತೆರಳಿದ ಮೃತದೇಹ. ಮಂಜುನಾಥ್ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ. ರಾಜ್ಯದಲ್ಲಿ ಪಹಲ್ಗಾಮ್ ಉಗ್ರ ದಾಳಿ ಖಂಡಿಸಿ ಆಕ್ರೋಶ. ಮೇಣದ ಬತ್ತಿ ಹಿಡಿದು ಮೃತ ಪ್ರವಾಸಿಗರಿಗೆ ಶ್ರದ್ಧಾಂಜಲಿ. ಪಾಕಿಸ್ತಾನಿ ಉಗ್ರರ ಕೃತ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಉಗ್ರರ ದಾಳಿಗೆ ಕೇಂದ್ರ ಉತ್ತರ ನೀಡುತ್ತೆ ಎಂದ ಬಿಜೆಪಿ ಶಾಸಕ ಚನ್ನಬಸಪ್ಪ. ಆರ್ಟಿಕಲ್ 370 ತೆಗೆದಕ್ಕೆ ದಾಳಿ ಆರೋಪಕ್ಕೆ ಜೋಶಿ ಕಿಡಿ. ಬೇಜವಾಬ್ದಾರಿ ಹೇಳಿಕೆ ಬೇಡ ಅಂತ ಕೇಂದ್ರ ಸಚಿವ ಸಿಡಿಮಿಡಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಬಲಿಯಾದ ಕರ್ನಾಟಕದ ಮಂಜುನಾಥ್ ಹಾಗೂ ಭರತ್ ಕುಟುಂಬಕ್ಕೆ ಪರಿಹಾರ ಘೋಷಣೆ. ತಲಾ 10 ಲಕ್ಷ ಪರಿಹಾರ ಘೋಷಿಸಿದ ಸಿಎಂ ಸಿದ್ದರಾಮಯ್ಯ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಭೀಕರ ದಾಳಿ. ಇವತ್ತಿನ ಬಿಜೆಪಿ ಜನಾಕ್ರೋಶ ಯಾತ್ರೆ ಮುಂದೂಡಿಕೆ. ವಿಜಯನಗರ ಹಾಗೂ ಬಳ್ಳಾರಿಯಲ್ಲಿ ನಡೆಯಬೇಕಿದ್ದ ಕೇಸರಿ ಹೋರಾಟ ಪೋಸ್ಟ್ಪೋನ್. ರಾಜ್ಯದಲ್ಲಿ ಮತ್ತೆ ಮುಂದಿನ ಮುಖ್ಯಮಂತ್ರಿ ಘೋಷಣೆ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಜೈಕಾರ. ಮೈಸೂರಿನ ಟಿ ನರಸೀಪುರದಲ್ಲಿ ಸಾಹುಕಾರ್ ಪರ ಘೋಷಣೆ. ಭಾರತ ಪ್ರವಾಸದಲ್ಲಿರೋ ಅಮೆರಿಕ ಉಪಾಧ್ಯಕ್ಷ. ನಿನ್ನೆ ತಾಜ್ ಮಹಲ್ಗೆ ಜೆಡಿ ವ್ಯಾನ್ಸ್ ಭೇಟಿ. ಫೋಟೋ ಕ್ಲಿಕ್ಕಿಸಿಕೊಂಡು ತಾಜ್ ಮಹಲ್ ಸೌಂದರ್ಯ ಸವಿದ ವ್ಯಾನ್ಸ್ ಕುಟುಂಬ. ಇವತ್ತು ಐಪಿಎಲ್ನಲ್ಲಿ ಆರ್ಸಿಬಿ ಆರ್ಆರ್ ಮುಖಾಮುಖಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕದನ. ತವರಲ್ಲಿ ಜಯಕ್ಕಾಗಿ ಪಾಟೀದಾರ್ ಪಡೆ ತವಕ. ಸೇಡಿಗೆ ರಾಜಸ್ಥಾನ ಕಾತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.